ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿ ಕಳೆದ ಜೂನ್ ತಿಂಗಳಿಗೆ 2 ವರ್ಷವಾಯಿತು. ಕೋಟ್ಯಾಂತರ ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಅಡ್ಡಾಡಿದ್ದಾರೆ. ಶಕ್ತಿ ಯೋಜನೆ ಮಹಿಳೆಯರ ಖುಷಿಯನ್ನ ಹೆಚ್ಚಿಸಿದ್ರೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ತಂದಿದೆ. ಶಕ್ತಿ ಯೋಜನೆ ಹಣ ಮರುಪಾವತಿಗೆ ಸರ್ಕಾರ ವಿಳಂಬ. ಸಿಬ್ಬಂದಿ ಪಿಎಫ್ ಹಣ ತುಂಬಲಾಗದೆ ನಿಗಮಗಳ ಪರದಾಟ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಉಚಿತ ಪ್ರಯಾಣಕ್ಕಾಗಿ ಜಾರಿಗೆ ತಂದಿದ್ದೇ ಶಕ್ತಿ ಯೋಜನೆ. ಇದರಿಂದಾಗಿ ಮಹಿಳೆಯರು ತೀರ್ಥಕ್ಷೇತ್ರ, ಪ್ರವಾಸಿ ಸ್ಥಳಗಳಿಗೆ ಅಡ್ಡಾಡಿ ಬಂದಿದ್ದಾರೆ. ಅನೇಕರು ತಮ್ಮ ದೈನಂದಿನ ಕೆಲಸಗಳಿಗೆ ಬೇರೆಡೆ ಹೋಗಿ ಬರ್ತಿದ್ದಾರೆ. ಶಕ್ತಿ ಯೋಜನೆ ಜಾರಿಗೊಳಿಸಿದ ಸರ್ಕಾರಕ್ಕೆ ಮಹಿಳೆಯರು ಧನ್ಯವಾದವನ್ನ ತಿಳಿಸಿದ್ದು, ರಾಜ್ಯದಲ್ಲಿ ಸಮರ್ಪಕವಾಗಿ ಜಾರಿಯಾಗ್ತಿರೋ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಮೊದಲ ಸ್ಥಾನದಲ್ಲಿದೆ. ಆದ್ರೆ ಇದೇ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳು ತೊಂದರೆ ಅನುಭವಿಸುತ್ತಿವೆ. ಆಯಾ ತಿಂಗಳಿನಲ್ಲಿ ನಿಗಮದ ಬಸ್ಗಳಲ್ಲಿ ಅಡ್ಡಾಡಿದ ಮಹಿಳೆಯರ ಟಿಕೆಟ್ ಹಣವನ್ನ ನಿಗಮಗಳಿಗೆ ಸರ್ಕಾರ ಮರುಪಾವತಿ ಮಾಡುತ್ತದೆ. ನಿಗಮಗಳು ಪ್ರತಿ ತಿಂಗಳು ನಿಗಮಕ್ಕೆ ಬರಬೇಕಾದ ಬಿಲ್ ಸರ್ಕಾರಕ್ಕೆ ಕಳುಹಿಸುತ್ತೆ. ಆದ್ರೆ ಸರ್ಕಾರದಿಂದ ನಿಗಮಗಳಿಗೆ ಸರಿಯಾಗಿ ಮರುಪಾವತಿ ಮಾತ್ರ ಆಗ್ತಿಲ್ಲ. ಹುಬ್ಬಳ್ಳಿಯ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸರ್ಕಾರ ಬರೋಬ್ಬರಿ 545 ಕೋಟಿ ರೂಪಾಯಿ ಹಣ ಬಾಕಿ ಉಳಿಸಿಕೊಂಡಿದೆ. ಶಕ್ತಿ ಯೋಜನೆ ಜಾರಿಗೊಳಿಸಿದ ನಂತರ ಜೂನ್ 2023ರಿಂದ ನಮಗೆ ಪ್ರತಿ ತಿಂಗಳು ನಾವೇನು ಟಿಕೆಟ್ಗಳನ್ನು ವಿತರಣೆ ಮಾಡ್ತೀವಿ ಅದನ್ನು ಅಮೌಂಟನ್ನು ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇದೆ. ಸೊ ಈಗ 2025-26ರಲ್ಲಿ 80% ಅಷ್ಟು ನಮಗೆ ನಾವೇನು ಕ್ಲೇಮ್ ಕಳಿಸ್ತೀವೋ ಅದನ್ನು ಅವರು ಮರುಪಾವತಿ ಕೊಡ್ತಿದ್ದಾರೆ. 2023ನಿಂದ ಇವಾಗ ತನಕ ನಮಗೆ ಸುಮಾರು 545 ಕೋಟಿ ಬರಬೇಕು. ಪ್ರತಿ ತಿಂಗಳು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯೊಂದರಲ್ಲೇ 120 ಕೋಟಿಗೂ ಹೆಚ್ಚು ಹಣ ಮರುಪಾವತಿಗಾಗಿ ಸರ್ಕಾರಕ್ಕೆ ಕಳುಹಿಸಲಾಗ್ತಿದೆ. ಆದ್ರೆ ಸರ್ಕಾರ ಪ್ರತಿ ತಿಂಗಳು 100ರಿಂದ 110 ಕೋಟಿವರೆಗೆ ಮಾತ್ರ ಟಿಕೆಟ್ ಹಣ ಮರುಪಾವತಿ ಮಾಡುತ್ತಿದೆ. ಸರಿಸುಮಾರು 80% ಹಣವನ್ನ ಮಾತ್ರ ಸರ್ಕಾರದಿಂದ ಮರುಪಾವತಿಯಾಗುತ್ತಿದೆಯಂತೆ. ಪ್ರತಿ ತಿಂಗಳು ಕೆಲ ಕೋಟಿ ಹಣ ಬಾಕಿ ಉಳಿಯುತ್ತಿದ್ದು, ಹೀಗೆ ಬಾಕಿ ಉಳಿದ ಹಣವೇ 545 ಕೋಟಿಯಾಗಿದೆಯಂತೆ. ಇದರಿಂದ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇರಿದಂತೆ ರಾಜ್ಯದ 4 ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ತಿಂಗಳು ಫುಲ್ ಬಾಕಿ ಇರಲ್ಲ, ಅದೇ ಹೇಳ್ತಾ ಇದ್ದಿಲ್ಲ. ತಿಂಗಳು ನಮಗೆ ಮರುಪಾವತಿ ಕೊಡ್ತಾನೆ ಇದ್ದಾರೆ. ಸೊ ನಾವು ಕ್ಲೈಮ್ 130 ಕ್ರೋಸ್ ಕಳಿಸಿದ್ರೆ ನಮಗೆ 106 ಕ್ರೋಸ್ ಬರ್ತಿದೆ ಆ ಥರ. ಸೊ ಪೂರ್ತಿ ಬಂದಿಲ್ಲ ಅಂತಾರೆ ಇಲ್ಲ, 80% ರೀಇಂಬರ್ಸ್ ಮಾಡ್ತಿದ್ದಾರೆ. ಫುಲ್ ರೀಇಂಬರ್ಸ್ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ ಮಹಿಳೆಯರ ಸಂತಸ ಹೆಚ್ಚಿಸಿದ್ರೆ ಸರ್ಕಾರ ಸೂಕ್ತ ಸಮಯದಲ್ಲಿ ಟಿಕೆಟ್ ಹಣ ಮರುಪಾವತಿ ಮಾಡದೇ ಇರೋದ್ರಿಂದ ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಸಂಜಯ್, TV9 ಹುಬ್ಬಳ್ಳಿ.